ಈಗ ನನಗೆ ಇಂಜಿನಿಯರಿಂಗ್ ವೆಟರ್ನರಿ ಅಥವಾ BMS ಅಥವಾ ಇನ್ನಿತರ ಕೋರ್ಸ್ಗಳಲ್ಲಿ ನನಗೆ ಸೀಟ್ ಸಿಕ್ಕಿದೆ. ಆದರೆ KA ಈಗ ಆಲ್ರೆಡಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. 13ನೇ ತಾರೀಕು ಲಾಸ್ಟ್ ಡೇಟ್ ಆಗಿರ್ತದೆ ಅಡ್ಮಿಷನ್ ತೊಗೊಳ್ಳೋದಕ್ಕೆ. ಈಗ ನಾನು ಇಂಜಿನಿಯರಿಂಗ್ ತೊಗೊಂಡ್ಬಿಟ್ರೆ ನನಗೆ MBBS ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತಾರಾ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇರುವಂತಹ ಪ್ರಶ್ನೆ. ಇಲ್ಲೊಂದು ಕಮೆಂಟ್ ಇದೆ, ಅದರಲ್ಲಿ ಹೇಳ್ತಿದ್ದಾರೆ ನನಗೆ 97,000 ಒಂದು ರ್ಯಾಂಕ್ ಬಂದಿದೆ, ಆಲ್ ಇಂಡಿಯಾ ರ್ಯಾಂಕು 2AG ಕ್ಯಾಟಗರಿ. ನನಗೆ MBBS ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅನ್ಕೊಂಡಿದ್ದೇನೆ. ಆದರೆ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಈಗ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ 13ನೇ ತಾರೀಕು ಅಂತ ತೋರಿಸ್ತಾ ಇದೆ. ಈಗ ಸೀಟ್ಗಳು ಇನ್ಕ್ರೀಸ್ ಆದರೆ ನನಗೆ MBBS ಅಲ್ಲಿ ಸೀಟ್ ಸಿಕ್ಕರೆ ಅವಾಗ ನಾನು ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಆಲ್ರೆಡಿ ನಾನು ಕಾಷನ್ ಡಿಪಾಸಿಟನ್ನು ಪೇ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಈ ಒಂದು ಸಮಸ್ಯೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇರ್ತದೆ. ಈಗ ಆಲ್ರೆಡಿ ವೆಟರ್ನರಿ ಸಿಕ್ಕಿರ್ತದೆ, ಇಂಜಿನಿಯರಿಂಗ್ ಸಿಕ್ಕಿರ್ತದೆ. ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಈಗ ನೀವು ಕಾಲೇಜಿಗೆ ಸಿಕ್ಕಿರುವಂತಹ ಕಾಲೇಜಿಗೆ ಕಂಪಲ್ಸರಿಯಾಗಿ ಅಡ್ಮಿಷನ್ ತೊಗೊಳ್ಬೇಕು. ಡಾಕ್ಯುಮೆಂಟ್ಸ್ಗಳನ್ನೆಲ್ಲವನ್ನು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಕಾಲೇಜ್ಗೆ ಒಪ್ಪಿಸಬೇಕು. ಅದೇ ರೀತಿ ನೀವು ಕಾಲೇಜ್ಗೆ ಹೋದಾಗ ಕಾಲೇಜಲ್ಲಿ ಹೇಳಬೇಕು, ಸರ್ ನನಗೆ ಈಗ MBBSಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ, ಆದ್ದರಿಂದ ನನ್ನ ಡಾಕ್ಯುಮೆಂಟ್ಗಳನ್ನು ನನಗೆ ಹಿಂತಿರುಗಿಸಬೇಕು. ಯಾವಾಗ ಅಂದರೆ ನನಗೇನಾದರೂ MBBS ಕಾಲೇಜ್ ಅಥವಾ BDS ಕಾಲೇಜ್ BMS ಕಾಲೇಜ್ ನನಗೆ ಸಿಕ್ಕರೆ ಆ ಡಾಕ್ಯುಮೆಂಟ್ಗಳನ್ನು ನೀವು ಹಿಂತಿರುಗಿಸಬೇಕು ಅಂತ ಹೇಳಬೇಕು. ಇದು ಯಾಕಂದರೆ ಈಗ ಡಾಕ್ಯುಮೆಂಟನ್ನು ತರುವಂತಹ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ ಆಗಿರ್ತದೆ. ನೀವು ಒಂದು ಅಡ್ಮಿಷನ್ ತೊಗೊಂಡಿರ್ತಿರಲ್ಲ, ಆ ಡಾಕ್ಯುಮೆಂಟ್ಗಳನ್ನು ಇನ್ನೊಂದು ಕಾಲೇಜಿಗೆ ಒಪ್ಪಿಸಬೇಕಾದಂತಹ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ಮದೇ ಆಗಿರ್ತದೆ. ಓವರಾಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆಂದರೆ, ಈಗ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೂ MBBS ಕೋರ್ಸಸ್ಗಳಿಗೂ ಕೂಡ KAನೇ ಕೌನ್ಸಿಲಿಂಗ್ ನಡೆಸೋದ್ರಿಂದ ನೀವು ಅಪ್ಗ್ರೇಡೇಷನ್ ಆಗ್ತಾ ಇದ್ದೀರಾ. ಅಂದರೆ ಇಂಜಿನಿಯರಿಂಗ್ ಕೋರ್ಸಿಂದ MBBS ಕೋರ್ಸ್ಗೆ ಅಪ್ಗ್ರೇಡೇಷನ್ ಆಗ್ತಾ ಇದ್ದೀರಾ. ಮುಂದಿನ ರೌಂಡ್ಗಳು MBBS ರೌಂಡ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿರ್ತದೆ. ಈಗ ನೀವು ಇಂಜಿನಿಯರಿಂಗ್ ಕೋರ್ಸ್ ಅಥವಾ ಬೇರೆ ಯಾವುದಾದ್ರೂ ಕೋರ್ಸ್ಗಳಲ್ಲಿ ಅಡ್ಮಿಷನ್ ತೊಗೊಂಡ್ರೂ ಕೂಡ ನೀವು MBBS BDS ಮತ್ತು BMSಗೆ ಎಲಿಜಿಬಲ್ ಆಗಿರ್ತೀರಾ. ಆ ಒಂದು ಕೌನ್ಸಿಲಿಂಗಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿರ್ತದೆ. ಅಡ್ಮಿಷನ್ ತೊಗೊಂಡ್ರೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಪಾರ್ಟಿಸಿಪೇಟ್ ಮಾಡಿದಾದ್ಮೇಲೆ ನಿಮಗೆ MBBS ಅಲ್ಲಿ ಒಂದು ಸೀಟ್ ಸಿಕ್ಕರೆ ಅದನ್ನು ಅಪ್ಗ್ರೇಡೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಹೊರತು ಅದನ್ನು ಸೀಟ್ ಕ್ಯಾನ್ಸಲೇಷನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ನಿಮ್ಮ ಇಂಜಿನಿಯರಿಂಗ್ ಸೀಟ್ ಕ್ಯಾನ್ಸಲೇಷನ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಅದನ್ನು ಅಪ್ಗ್ರೇಡೇಷನ್ ಅಂತ ಕನ್ಸಿಡರ್ ಮಾಡಿ ನೀವು ತುಂಬಿರುವಂತಹ ಅಮೌಂಟ್, ಇಂಜಿನಿಯರಿಂಗಿಗೆ ಅಮೌಂಟ್ ತುಂಬಿರ್ತಿರಲ್ಲ, ಆ ಅಮೌಂಟ್ ನಿಮಗೆ ರೀಫಂಡ್ ಆಗ್ತದೆ. ನಿಮಗೆ MBBS ಅಲ್ಲಿ BMS ಅಲ್ಲಿ BDS ಅಲ್ಲಿ ಸಿಕ್ಕಿರುವಂತಹ ಸೀಟ್ಗೆ ನೀವು ಅಡ್ಮಿಷನ್ ತೆಗೆದುಕೊಳ್ಬೋದಾಗಿರುತ್ತದೆ. ಈ ಎಲ್ಲ ಕೌನ್ಸಿಲಿಂಗನ್ನು KAನ ನಡೆಸೋದ್ರಿಂದ ಇದರಲ್ಲಿ ಯಾವುದೇ ತೊಂದರೆಗಳಾಗೋದಿಲ್ಲ. ಆದರೆ ನೀವು ಕೊಟ್ಟಿರುವಂತಹ ಡಾಕ್ಯುಮೆಂಟನ್ನು ತರುವಂತಹ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ ಆಗಿರುತ್ತದೆ. ಅಷ್ಟೇ ಅಲ್ಲದೆ ನೀವು ತುಂಬಿರುವಂತಹ ಕಾಷನ್ ಡಿಪಾಸಿಟ್ ಕೂಡ, ನೀವು ತುಂಬಿರುವಂತಹ ಕಾಲೇಜ್ ಫೀಸ್, ಇಂಜಿನಿಯರಿಂಗಿಗೆ ಏನು ತುಂಬಿರ್ತೀರಾ ಆ ಅಮೌಂಟ್ ನಿಮಗೆ ರೀಫಂಡ್ ಆಗ್ತದೆ. ನೀವು MBBSಗೆ ಹೊಸದಾಗಿ ಒಂದು ಫೀಸನ್ನು ತುಂಬಿ ಅಡ್ಮಿಷನ್ ತೆಗೆದುಕೊಳ್ಬೋದಾಗಿರುತ್ತದೆ. ಈ ಒಂದು ಡೌಟನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕೇಳೋದ್ರಿಂದ ಇದನ್ನು ಸಾಲ್ವ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೇನೆ. ಈಗ BMS ಸಿಕ್ಕಿರುವಂಥವರು ಏನು ಮಾಡಬೇಕು? BMS ಅಲ್ಲಿ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ 3 ಚಾಯ್ಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 4 ಪ್ರೊವೈಡ್ ಮಾಡ್ತಾರೆ. ನೀವು ಮುಂದಿನ ರೌಂಡ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಚಾಯ್ಸ್ 2 ಹಾಕ್ಕೊಂಡು BMS ಕಾಲೇಜ್ ಸಿಕ್ಕಿರ್ತದಲ್ಲ ಅದಕ್ಕೆ ಪೂರ್ತಿಯಾದಂಥ ಫೀಸನ್ನು ತುಂಬಿ ನೀವು MBBS ಕೌನ್ಸಿಲಿಂಗೂ ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತು BMS ಕೌನ್ಸಿಲಿಂಗಲ್ಲಿ ಅಪ್ಗ್ರೇಡೇಷನ್ ಸಲುವಾಗಿ ಹೋಗ್ಬೋದು. ಈ ಚಾಯ್ಸ್ ಎಂಟ್ರಿಯನ್ನು ಇನ್ನೂ ಅವರು ಬಿಟ್ಟಿರೋದಿಲ್ಲ. ಅದನ್ನು ಬಿಟ್ಟ ತಕ್ಷಣ ನಿಮಗೆ ಮಾಹಿತಿ ನೀಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಆ ಮಾಹಿತಿಯನ್ನು ನೀವು ತೆಗೆದುಕೊಂಡು ಚಾಯ್ಸ್ ಎಂಟ್ರಿಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 4ಗಳು ಮಾತ್ರ ಲಭ್ಯವಿರುತ್ತವೆ, ಚಾಯ್ಸ್ 3 ಲಭ್ಯವಿರೋದಿಲ್ಲ. ಆದ್ದರಿಂದ ಈಗ ಥರ್ಡ್ ರೌಂಡಲ್ಲಿ ಯಾರಿಗೆ ಇಂಜಿನಿಯರಿಂಗ್, ವೆಟರ್ನರಿ, BMS ಯಾವುದಾದ್ರೂ ಸೀಟ್ ಸಿಕ್ಕಿರಲಿ ಅಂತಹ ವಿದ್ಯಾರ್ಥಿಗಳು ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ನಿಮಗೆ MBBS ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮಗೆ ಎಲಿಜಿಬಲ್ ಮಾಡಿಕೊಡ್ತಾರೆ. ಆದ್ದರಿಂದ ನೀವು MBBS ಕೌನ್ಸಿಲಿಂಗಲ್ಲಿ ಕೂಡ ಅಪ್ಗ್ರೇಡೇಷನ್ ಮಾಡ್ಕೊಳ್ಬೋದು. ಈಗ ನಿಮಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. ಈಗ ಯಾರೂ ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ. ನೀವು ಈಗ ಸಿಕ್ಕಿರುವಂತಹ ಕಾಲೇಜಿಗೆ ಕಂಪಲ್ಸರಿಯಾಗಿ ಅಡ್ಮಿಷನ್ ತೆಗೆದುಕೊಳ್ಳಿ. ಈಗ ಸಿಕ್ಕಿರುವಂತಹ ಇಂಜಿನಿಯರಿಂಗ್ ಕಾಲೇಜನ್ನು ನೀವೇನಾದರೂ ಬೇಡ ಅಂದ್ಬಿಟ್ರೆ ನೀವು 10,000 ರೂಪಾಯಿಯನ್ನು ಫೀಸಾಗಿ ಪೇ ಮಾಡಬೇಕಾಗ್ತದೆ. ಅಂದರೆ ಫೆನಾಲ್ಟಿಯನ್ನು ಪೇ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ 10,000 ಪೇ ಮಾಡೋದಲ್ಲದೆ ನಿಮಗೆ ಮುಂದಿನ ಯಾವ ಕೌನ್ಸಿಲಿಂಗಲ್ಲಿ ಕೂಡ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ನೀವು MBBS ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ನೀವು ಕಂಪಲ್ಸರಿ ಸಿಕ್ಕಿರುವಂತಹ ಕಾಲೇಜಿಗೆ ಅಡ್ಮಿಷನನ್ನು ತೆಗೆದುಕೊಳ್ಳಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.